ಒಟ್ಟು ಮೊದಲನೇ ಸ್ಯಾಲ್ರಿ ನಿಮ್ಮದು ಟೋಟಲ್ ಎಲ್ಲ ಸೇರಿ? ಭದ್ರಾವತಿ ಪೇಪರ್ ಇದೆಯಲ್ರಿ, ಬಾಂಡ್ ಪೇಪರ್, ಬಾಂಡ್ ಪೇಪರ್. ಇವತ್ತು ನೀವು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಸೇಲಂಗೆ ತರಕ್ಕೆ ಹೋಗ್ತೀರಾ, ಸೇಲಂಗೆ ತರಕ್ಕೆ ಹೋಗ್ತೀರಾ, ಸೇಲಂಗೆ ತರಕ್ಕೆ ಹೋಗ್ತೀರಾ. ಕುಮಾರಣ್ಣ, ನಾನು ಕೈ ಮುಗಿದು ಕಳಕಳಿಯಿಂದ ನಿಮ್ಮಲ್ಲಿ ನರೇಂದ್ರ ದಾಮೋದರ್ ಮೋದಿ ಅನ್ನೋ ಒಂದು ಮಹಾಶಕ್ತಿಯವರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ. ಕೊಟ್ರಾ? ಯಾವುದು? ಸಂಖ್ಯೆ ಸ್ಟುಡಿಯೋಲ್ಲಿ ಕೊಟ್ಟಿದ್ದು 10,000 ರೂಪಾಯಿ ಕೊಟ್ಟು ದುಡ್ಡು ವಾಪಸ್ ಕೊಡೋಷ್ಟು ಬೆಳೆದ್ಬಿಟ್ಟವ್ ನಾವು. ನನ್ನ ಮಗನೇ ನೀವೇನೋ ದೊಡ್ಡಣ್ಣ ಅನ್ನೋರು ಅವ್ರಿಗೆ ಆಶ್ಚರ್ಯ ಆಗ್ಬಿಡೋದು. ನಿಮ್ಗೆ ಇಷ್ಟವಿಲ್ಲದ ಆವತ್ತಿನ ದಿನಕ್ಕೆ ನಿಮ್ಗೆ ಇಷ್ಟವಿಲ್ಲದ ಮತ್ತೆ ಅಂದರೆ ಹೆಣ್ಣು ಸೋಲ್ದಲ್ಲಿ ಇರೋದು ಯಾವನಿದೆ. ನಾವು ಇದಾದಾಗ ಕುಗ್ಗಬಾರ್ದು, ಎತ್ತರಕ್ಕೆ ಹೋದಾಗ ಅಹಂಕಾರ ಪಡಬಾರ್ದು. ಇದನ್ನು ನಾವು ಕಲ್ತಿದ್ದು ಒಬ್ಬ ಡಾಕ್ಟರ್ ರಾಜ್ಕುಮಾರ್, ಮನೆಗೆ ಹಿರಿಯ ಅಣ್ಣ ಇದ್ದರು. ಆ ಮಹಾನುಭಾವ ನೋಡೋ ಸಹಿತ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ಅವಿವೇಕಿಗಳು ಇನ್ನೊಬ್ಬರಿಲ್ಲ. ಒಬ್ಬರು ವಿಷ್ಣು ಯಾರು ತಂಟೆಗೆ ಹೋದ, ಒಬ್ಬ ಶಂಕರ್ನ 1 ಸೆಕೆಂಡ್ ಕೂತ್ಕೊಳ್ತಾನೆ, ಒಬ್ಬ ಅಂಬರೀಷ ಮಹಾನ್ ಹೃದಯವಂತ ಸ್ವಾಭಿಮಾನಿ ಮಂಡ್ಯದ ಗಂಡು ಅಂತ. ಇನ್ನೊಂದು ಜನ್ಮ ಅಂತಿದ್ರೆ ಅಂಥ ಗೆಳತನ ಕೊಡಪ್ಪ. ಈ ನಡುವೆ ನಿಮ್ಮ ಲೈಫಲ್ಲಿ ನೀವು ಹೇಳಿಕೊಳ್ಳುವ ಹಾಗೆ ಅತ್ಯಂತ ಕೆಟ್ಟ ದಿನಗಳು ನಿಮ್ಮ ಮಗಳ ಆರೋಗ್ಯ ಸಮಸ್ಯೆ ಆಗಿದೆ. ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳಿಗೆ ಏನಾರು ಆಯ್ತು ಅಂದರೆ ಅದಕ್ಕಿಂತ ಘೋರ ಶಾಪ ಇದೆ, ಅದಕ್ಕಿಂತ ಘೋರ ಶಾಪ ಇದೆ, ಅದಕ್ಕಿಂತ ಘೋರ ಶಾಪ ಇದೆ. ಯಾಕೆ ಅಂತ ನೋಡಿದ್ರೆ ನನಗೆ ಇದು ಬಂದಿದ್ದ ಮಕ್ಕಳೆಲ್ಲ ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮನೇಲಿರೋ ದನ ಕಾಯೋರು ಯಾರು, ಮನೇಲಿರೋ ದನ ಕರುಗಳನ್ನ ನೋಡ್ಕೊಳ್ಳೋರು ಯಾರು, ಉರ್ಲಾಕೋರು ಯಾರು, ನೀರು ಕುಡಿಸೋರು ಯಾರು? ಅವಾಗ ನಮ್ಮ ದೊಡ್ಡದಕ್ಕೆ ಅವ್ನ ಜೀವನಮಾನ ಯಾಕೆ ಇದು ಮಾಡ್ತೀರಾ, ಬಿಡಿ ಅವನು ದುಡ್ಕೊಂಡು ತಿನ್ನಲಿ ಅಂತ ಹೇಳಿ ಮಾಡಿ 6 ದಿವ್ಸಕ್ಕೆ ನಮ್ಗೆ ಕೇಳ್ಕೊಟ್ರು. ಆದರೆ 10 ಡೇಸ್ ಟೈಮ್ ಇತ್ತು. ಹಂಗಾಗಿ ಓಡೋಗಿ ಕೆಲಸಕ್ಕೆ ಸೇರಿಕೊಂಡ್ವಿ. ನಾನು ಕೆಲಸಕ್ಕೆ ಸೇರಿದಾಗ ಬೇಸಿಕ್ ಜಾಸ್ತಿ ಭದ್ರಾವತಿಯಲ್ಲಿ, 93 ರೂಪಾಯಿ ಬೇಸಿಕ್ಕು ಖರ್ಚುತ್ತಾ, DA ಕಡಿಮೆ ಇತ್ತು. ಒಟ್ಟು ಮೊದಲನೇ ಸ್ಯಾಲ್ರಿ ನಿಮ್ಮದು ಟೋಟಲ್ ಎಲ್ಲ ಸೇರಿ DA ಎಲ್ಲ ಸೇರಿ 167 ರೂಪಾಯಿ ಸಂಬಳ. 167 ರೂಪಾಯಿಲಿ ಒಂದು PF ಅಂತ, ಆಮೇಲೆ ಒಂದು ಇನ್ಶೂರೆನ್ಸ್ ಮಾಡಿಸಿದ್ವಿ, ಅದಕ್ಕೆ ಹಿಡಿಯೋರು. ಮತ್ತು ಕೈಗೆ ನಮಗೆ 158 ರೂಪಾಯಿ ಬರೋದು. 158 ರೂಪಾಯಿ ಬಂದರೆ 10 ರೂಪಾಯಿ ಮನೆ ಬಾಡಿಗೆ. ನಾವು 3-4 ಜನ ಇದ್ವಿ. ಅದನ್ನು ಕೊಟ್ಬಿಟ್ರೆ ಒಳ್ಳೆ ದೊಡ್ಡ ಮನೆ ಮಾಡಿದ್ವಿ, ಚೆನ್ನಾಗಿದ್ವಿ. ಮಿಕ್ಕಿದ್ದು ನೀವು ಹೆಂಗೇ ತಿಂದರೂ ಸಹಿತ 30 ರೂಪಾಯಿ ಮೇಲೆ ಖರ್ಚಾಗ್ತಾ ಇರಲಿಲ್ಲ ತಿಂಗಳಿಗೆ. ಹೌದು, ರಾಮರಾಜ್ಯ ಅದು. ಸತ್ಯವಾದ ರಾಜ್ಯ, ಸತ್ಯಯುಗ ಅಂತಾರಲ್ಲ ಆ ಥರ ಚೆನ್ನಾಗಿರ್ತಾಯಿದ್ವಿ. ನಮ್ಮಣ್ಣ ಹೇಳೋದು, ಯಾವ ಅಣ್ಣ ಆದ್ರೂ ಏಯ್ ದುಡ್ಡು ಪೋಲ್ ಮಾಡಿಬಿಡ, ನನಗೆ ಮನೆಗೆ ಇಷ್ಟು ಕಳಿಸು ಅಂತ ಹೇಳ್ಬೇಕಲ್ಲ, ನಮ್ಮಣ್ಣ ಹಂಗೆ ಹೇಳ್ತಿರ್ಲಿಲ್ಲ. ಗೊತ್ತದ, ಸುಖವಾಗಿರು, ಕಷ್ಟಪಟ್ಟಿದ್ಯಾ, ಬೇಕಾದ ಬಟ್ಟೆ ಹೊಲಿಸ್ಕೊ, ಕೆಟ್ಟ ಸವಾಸ ಮಾಡಬೇಡ, ಅಪ್ಪಾಜಿನೂ ಅಮ್ಮನೂ ಮನಸ್ಸಿನಲ್ಲಿ ಇಟ್ಕೋ, ನಾವು ಇಂಥವ್ರ ಮಗ ಅಂತ. ಅವ್ರಿಗೆ ಕೆಟ್ಟ ಹೆಸರು ತರಬೇಡ, ಮಗನಿಗೆ ಸಾಧ್ಯವಾದಷ್ಟು ಒಳ್ಳೆ ಹೆಸರು ತರಬೇಕು. ಓಕೆ, ಚೆನ್ನಾಗಿರು ಅನ್ನೋದು. ಇದಕ್ಕಿಂತ ವೆಲ್ಡರ್ ಆಗಿದ್ದ. ಹೌದು, ವೆಲ್ಡರ್. ಆದರೆ ನಾನು ನ್ಯೂರೋಲಿಂಗ್ ಮಿಲ್ ಅಂತ ಭದ್ರಾವತಿಲಿ ನಾನು ಕೆಲಸಕ್ಕೆ ಸೇರಿದಾಗ MIS ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್, ಆಮೇಲೆ ವಿಶ್ವೇಶ್ವರಯ್ಯ. ಇದನ್ನು ಸಂಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅನ್ನುವ ಒಬ್ಬ ಮಹಾನುಭಾವ. ಆ ಪುಣ್ಯಾತ್ಮ ಅದನ್ನು ಕಟ್ಟಿಸಿದ್ದು. ಅದೇ ಸಮಯದಲ್ಲಿ ಇವರು ದಿವಾನರಾಗಿದ್ದರಲ್ವಾ? ದಿವಾನರಾಗಿದ್ದರು. ಆವಾಗ ರಾಣಿವಾಸ ಅಂದರೆ ಕೆಂಪನಂಜಮ್ಮಣ್ಣಿಯವರಿಂದ 10,000 ರೂಪಾಯಿ ತಗೊಂಬಂದು ಫಸ್ಟು ಗೊತ್ತಾಯ್ತರ, ಅದಕ್ಕೇನಂತಾರೆ ಅಂದರೆ ಪಿಗ್ ಐರನ್ ಅಂತಾರೆ. ಕಬ್ಬಣ ಮಾಡೋದಕ್ಕಿಂತ ಮುಂಚೆ ಇದನ್ನು ಎರ್ಕ ಹೊಯ್ಯೋದು, ಯಾವುದನ್ನು, ಮ್ಯಾಂಗನೀಸ್ನ ಎರ್ಕ ಹೊಯ್ದುಬಿಟ್ಟು ಹಾಕೋದು, ಅದಕ್ಕೆ ಪಿಗ್ ಐರನ್. ಅದಾದಮೇಲೆ ರಾಟ್ ಐರನ್ ಗೊತ್ತಾಯ್ತು. ಆಮೇಲೆ MS ಅಂದರೆ ಮೈಲ್ಡ್ ಸ್ಟೀಲ್. ಆ ಮೈಲ್ಡ್ ಸ್ಟೀಲ್ಗೆ ನಿಕ್ಕಲ್ ಆ್ಯಡ್ ಮಾಡಿದ್ರೆ ನಿಕ್ಕಲ್ ಸ್ಟೀಲ್ ಆಗುತ್ತೆ, ಕ್ರೋಮಿಯಂ ಆ್ಯಡ್ ಮಾಡಿದ್ರೆ ಕ್ರೋಮಿಯಂ ಸ್ಟೀಲ್ ಆಗುತ್ತೆ, ಟಂಗ್ಸ್ಟನ್ ಮಿಕ್ಸ್ ಮಾಡಿದ್ರೆ ಟಂಗ್ಸ್ಟನ್ ಆಗುತ್ತೆ, ಗೊತ್ತಾಯ್ತು. ಇಲ್ಲಾಂದರೆ ಸ್ಟೈನ್ಲೆಸ್ ಮಿಕ್ಸ್ ಮಾಡಿದ್ರೆ ಸ್ಟೈನ್ಲೆಸ್ ಸ್ಟೀಲ್ ಆಗುತ್ತೆ. 900 ಥರದ ಸ್ಟೀಲ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ. ಏಕೆ ಅಂತಂದರೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ನಾವು ಕಲ್ತಿದ್ದು ಅಪಾರ. ಬಾಗಿಲಲ್ಲಿ 50 ವರ್ಷ ಆದಮೇಲೆ MIS ಎಲ್ಲ ನಾನು ತೆಗೆದುಬಿಟ್ಟು ವಿಶ್ವೇಶ್ವರಯ್ಯನವ್ರ ಹೆಸರಿಟ್ಟರು. ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ.
ಅವತ್ತು ಕೆಲಸಕ್ಕಿದ್ದೆ. ಅದಾದಮೇಲೆ ಶತಮಾನೋತ್ಸವ ಆಚರಿಸುವಂಥ ಸಂದರ್ಭ ಬಂತು. ನಾನು ಅಷ್ಟೊತ್ತಿಗಾಗಲೇ ಸಿನಿಮಾ ನಟ ಆಗಿದ್ದೆ. ಸುಮಾರು ಜನ ಬಂದರು, ನನ್ನ ಗೆಳೆಯರು ಎಲ್ಲ ಬಂದರು. ಶತಮಾನೋತ್ಸವ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರು ಚಿರಸ್ಥಾಯಿಯಾಗಿರಬೇಕು, ಶತಮಾನೋತ್ಸವ ಮಾಡಿಬಿಡೋಣ, ಅದು ಏನಾಗುತ್ತೆ ಆಗಲಿ. ಬಂದ್ವಿ, ರಿಜಿಸ್ಟರ್ ಮಾಡಿಸಿದ್ವಿ, ಎಲ್ಲ ಮಾಡಿದ್ವಿ. ಎಕ್ಸ್ ಎಂಪ್ಲಾಯೀಸು ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾ ಹೋದರು. 2 ದಿವಸ ಮಾಡಿದ್ವಿ. 2 ದಿವಸ ಎಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದ್ವಿ ಅಂದರೆ ಬಂದವ್ರಿಗೆಲ್ಲರಿಗೂ ಫ್ರೀ ಊಟ ಹಾಕಿದ್ವಿ. ಗೊತ್ತೈತ್ರ? ಒಬ್ಬನೇ ವ್ಯಕ್ತಿ 100 ಮೂಟೆ ಅಕ್ಕಿ ಕೊಟ್ಟಿದ್ದ, ಬಸಣ್ಣ ಅಂತ. ಅವನು ಭದ್ರಾವತಿ ಏರಿಯಾ ಸ್ಟೀಲ್ ನೋಡ್ದೋನೇ ಅಲ್ಲ. ಆ ಅನ್ನದಾತ ಬಸಣ್ಣ ಅಂತ, ಹಮಾಲ್ರು ಬಸಣ್ಣ ಅಂತ ಕರೀತಾರೆ. ಏ ಅಪ್ಪ, ನೀನೇನು ಚಿಂತೆ ಮಾಡಬೇಡ, ಎಲ್ಲರಿಗೂ ಹೊಟ್ಟೆ ತುಂಬ ಉಣ್ಣಕ್ಕಾಕ, ನಾನು ಒಂದು ಲೋಡ್ ಅಕ್ಕಿ ಕಳಿಸ್ಕೊಡ್ತೀನಿ, ಇನ್ನು ಇದಕ್ಕಿಂತ ನಿನ್ನೇನು ಬೇಕು. ಗ್ರ್ಯಾಂಡಾಗಿ ಮಾಡೋದು. ಆದರೆ ಇವಾಗ ಕೇಂದ್ರದ ಕಬ್ಬಿಣ ಮತ್ತು ಕಿರು ಕಾರ್ಖಾನೆ ಸಚಿವರಾಗಿ ಮಾನ್ಯ HD ಕುಮಾರಸ್ವಾಮಿ ಅವರಿದ್ದಾರೆ. ಕುಮಾರಣ್ಣ, ನಾನು ಕೈ ಮುಗಿದು ಕಳಕಳಿಯಿಂದ ನಿಮ್ಮಲ್ಲಿ ನರೇಂದ್ರ ದಾಮೋದರ್ ಮೋದಿ ಅನ್ನೋ ಒಂದು ಮಹಾಶಕ್ತಿಯವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಮತ್ತೊಮ್ಮೆ ಮಗದೊಮ್ಮೆ 830 ಎಕರೆ ಇದೆ, ಅಲಾಯ್ ಸ್ಟೀಲ್ ಇದೆ. ಇವತ್ತೂ ಸಹಿತ ಓಡಾಡುತ್ತಲ್ಲ ಟ್ರೈನಿಂದು ಗಾಲಿ ಮಾಡೋದು ನಮ್ಮ ಭದ್ರಾವತಿ ವಿಶ್ವೇಶ್ವರಯ್ಯ ಮತ್ತು ಕಬ್ಬಿಣ ಕಾರ್ಖಾನೆಯಲ್ಲಿ. ಇದನ್ನು ಮತ್ತೆ ಪುನರುತ್ಥಾನ ಮಾಡಿ ಅಂತ ಕೈ ಮುಗಿದು ಬೇಡ್ಕೊಳ್ತೀನಿ. ನಿಮಗೆ ಗೊತ್ತಿದೆಯೋ ಇಲ್ವೋ, ಸರ್ಕಾರಿ ಜಮೀನು ಅಂದರೆ ಅವತ್ತಿನ ಕಾಲಕ್ಕೆ ಎಲ್ಲ ಮೈಸೂರು ಸಂಸ್ಥಾನದ್ದು 5,000 ಎಕರೆ ಕಾಡನ್ನು ಕೊಟ್ಟಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾತಕ್ಕೆ ಅಂದರೆ ಬೊಂಬುಗಳಿರ್ತಲ್ಲ, ಬೊಂಬುಗಳು ಒಣಗಿದೆ, ಅದನ್ನು ಬೆಳೆದದನ್ನು ಕಟ್ ಮಾಡೋದಲ್ಲ, ಅದು ಒಣಗಿ ಬಿದ್ದೋಗಿರುತ್ತಲ್ಲ, ಅದನ್ನು ಮಾತ್ರ ತಗೊಂಬಂದು ಪೇಪರ್ ಫ್ಯಾಕ್ಟ್ರಿಗೆ ಹಾಕೋರು. MPM ಅದನ್ನು ಸಣ್ಣದಾಗಿ ಕತ್ತರಿಸಿ ಚೆನ್ನಾಗಿ ವಾಷಿಂಗ್ ಸೋಡಾ ಹಾಕಿ ತೊಳೆದು ಬಿಳಿ ಪಲ್ಪ್ ಮಾಡಿ ಪೇಪರ್ ಮಾಡ್ತಾಯಿದ್ರು. ಭದ್ರಾವತಿ ಪೇಪರ್ ಇದೆಯಲ್ರಿ, ಬಾಂಡ್ ಪೇಪರ್. ಇವತ್ತು ನೀವು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಸೇಲಮ್ಗೆ ತರಕ್ಕೆ ಹೋಗ್ತೀರಾ. ಯಾಕೆ? ಫ್ಯಾಕ್ಟ್ರಿ ಯಾಕೆ ಬಗಲಾಕಿದ್ರಿ? ಇದು ನಮ್ಮ ಮನೆ ಬರ, ಕೇಳೋರಿಲ್ಲ ಅಷ್ಟೇ. ಯಾಕೆಂದರೆ ಈ ಫ್ಯಾಕ್ಟ್ರಿಯಿಂದ ಬಂದವರು. ಅಲ್ಲಿದ್ದಾಗಲೇ ನನಗೇನಾಯಿತು ಅಂತಂದರೆ ಸಿನಿಮಾ ನಟ ಆಗೋ ಯೋಗ ಬಂತು. ನಾಟಕಗಳಲ್ಲೆಲ್ಲ ಆಲ್ರೆಡಿ ನಾಟಕ ಅಂದರೆ ಅದು ತಾಯಿ ನನಗೆ. ಭದ್ರಾವತಿಲಿ ಬಹಳ ಮಿಂಚ್ತಾ ಇದ್ರು. ಹೌದು, ಅವತ್ತಿನ ಕಾಲಕ್ಕೆ ಒಂದು 30ರಿಂದ 40 ಕಲಾ ಸಂಘಗಳಿತ್ತು. ಮಿತ್ರಕಲಾ ಮಂಡಳಿ ಇತ್ತು ಅಲ್ಲೇ ಭದ್ರಾವತಿ. ಹೌದು, ಶ್ರೀರಾಮ್ ಸೇವಾ ನಾಟಕ ಮಂಡಳಿ ಇತ್ತು. ನಮ್ಮ ಶಾಮೂರ್ತಿದು ವಿದ್ಯಾರ್ಥಿ ಕಲಾ ಸಂಘ ಇತ್ತು. ನಮ್ಮದು ಗಂಧರ್ವ ರಂಗ ಇತ್ತು. ಏನು 1-2 ಯಾವುದೇ ಒಂದು ಕಾಂಪಿಟೇಷನ್ ಮಾಡಿದ್ರೆ ಪ್ರತಿಯೊಬ್ಬರು ಬಂದು ನಿಂತ್ಕೊಳ್ಳೋರು, ಹೆಗಲ್ ಕೊಡೋರು. ಯಾವನ್ ಚೆನ್ನಾಗಿ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅಂತ ಕಾಂಪಿಟೇಷನ್ನಲ್ಲಿ ನಾನಾ ಅನ್ನಂಗಿರ್ತಿದ್ವಿ. ಬಟ್ ಸ್ಟೇಟ್ ಅವಾರ್ಡ್ ಹೊಡೆದಿದ್ದು ನೀವು. ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ ಕೊಡ್ತಾ ಇದ್ದಿದ್ದು ಅಲ್ಲೇನೆ, ಅಜ್ಜಂಪುರದಲ್ಲಿ, ಅಲ್ಲಿ ತಿಪ್ಟೂರು ಯುವಕ ಸಂಘದಲ್ಲಿ. ಇದನ್ನೆಲ್ಲ ನಿಮ್ಗೆ ಹೆಂಗೆ ಹೇಳೋದು? ಯಾಕೆಂದರೆ ಒಂದು ಅಜ್ಜಂಪುರ ಕಲಾ ಸೇವಾ ಸಂಘ ಅಂತಂತಂದರೆ ಅಲ್ಲಿ ಶೆಟ್ರಿ ಇದ್ರು ಕಣ್ರಿ, ಗೀತಾಮಿತ್ರ ಅಂತ ಬರೋದು. ಬರೀ ಭಗವದ್ಗೀತೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅದು ಮಾಸಪತ್ರಿಕೆ ನೋಡಿ, ಅದು ಇನ್ನೂ ನಮ್ಮ ತಲೆ ಒಳಗೆ ಗೀತಾಮಿತ್ರ. ಹೌದು, ಗೀತಾಮಿತ್ರ. ಅದನ್ನು ಓದ್ತಾ ಇದ್ವಿ ನಾವು, ತಪ್ಪಿಸ್ಕೊಳ್ದಂಗೆ ಓದ್ತಾ ಇದ್ವಿ ನಾವು. ಗೊತ್ತಾಯ್ತಾ? ಒಂದು ಅಜ್ಜಂಪುರ ಕಲಾ ಸೇವಾ ಸಂಘ ಆದಮೇಲೆ ತಿಪ್ಟೂರು ಯುವಕ ಸಂಘ ಅಂತ, ಅಲ್ಲೂ ಅಷ್ಟೇ ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ ಕೊಡೋದು. ಚಿಕ್ಕಮಂಗ್ಳೂರಲ್ಲಿ ಈ ಕಡೆ ಎಲ್ಲ ನಾಟಕ ಮಾಡಿದ್ರೆ ಏಕಪಾತ್ರ ಅಭಿನಯ ಮಾಡಬೇಕಾಗಿತ್ತು. ಇವಾಗ ಏನಾಗುತ್ತೆ ಅಂತಂದರೆ, ಏಕಪಾತ್ರ ಅಭಿನಯ ಅಂತಂದರೆ ಕೆಲವರು ತಪ್ಪು ತಿಳ್ಕೊಳ್ತಾರೆ, ಮೈಮ್ಗೆ ಹೋಗ್ಬಿಡ್ತಾರೆ. ಅಲ್ಲಲ್ಲ, ಇನ್ನೊಂದೇನಾಗುತ್ತೆ, 2-3 ಪಾತ್ರದ್ದು ಒಬ್ಬನೇ ಹೋಗಿ ನಟಿಸೋದು ಏಕಪಾತ್ರ ಅಭಿನಯ ಅಂತ. ಶುದ್ಧ ಸುಳ್ಳು, ಅದಲ್ಲ. ಒಬ್ಬನೇ ವ್ಯಕ್ತಿ ನವರಸಗಳನ್ನು ತೋರಿಸ್ಬೇಕು. 9 ರುದ್ರ, ಭೀಭತ್ಸ, ಭಯಾನಕ, ಶೃಂಗಾರ, ಹಾಸ್ಯ ಇವೆಲ್ಲ ತೋರಿಸ್ಬೇಕು ಒಬ್ಬನೇ. ಅದಕ್ಕೆ ಸರಿಯಾದಂತಹ ಒಂದು ಸನ್ನಿವೇಶನ ಆರಿಸ್ಕೋಬೇಕು. ಗೊತ್ತಾಯ್ತಲ್ಲ? ಅದನ್ನು ಆರಿಸ್ಕೊಂಡು ಮಾಡಬೇಕು. ಅದನ್ನು ಆರಿಸ್ಕೊಂಡು ಮಾಡಿದ್ರೆ 3 ಕಡೆ ನನಗೆ ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ ಬಂತು. KR ನಗರದಲ್ಲಿ, ಆಮೇಲೆ ಇದರಲ್ಲಿ ತಿಪ್ಟೂರು ಯುವಕ ಸಂಘದಲ್ಲಿ. ಇಷ್ಟೇ. ಅದರಿಂದ ಒಂದರಲ್ಲ ಮೊದಲನೇ ಸಿನಿಮಾ ಕೂಡಿ ಬಾಳಿದರೆ ಸ್ವರ್ಗ. ಹೌದು, 80. ಹೆಂಗೆ ನೀವು ಆ ಸಿನಿಮಾಗೆ ಹೇಗೆ ಆಯ್ಕೆ ಆಗಿದ್ದು? MS ಸತ್ಯು ಅಂತ ಅವರು ಕಲಾ ನಿರ್ದೇಶಕರಾಗಿದ್ದರು. ಒಬ್ಬರು ದ ಟಸ್ಕ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ತೆಗಿಯಕ್ಕೆ ಬಂದರು ಮೈಸೂರಿಗೆ.
ಅದು ಅಷ್ಟೊತ್ತಿಗಾಗಲೇ ಏನಾಗಿತ್ತು ಅಂದರೆ ದೇವರಾಜ ಅರಸು ಅವರ ಕಾಲ, ಕರೆಕ್ಟ್, ದೇವರಾಜ ಅರಸು ಅವ್ರ ಕಾಲ. ಅವಾಗೇನಾಗಿತ್ತು, ದಸರಾ ಆಗ ತಾನೇ ನಿಲ್ಲಿಸಲ್ಪಟ್ಟಿತ್ತು. ದೊರೆಗಳನ್ನು ಮೆರವಣಿಗೆ ಮಾಡೋದು ಅದು ನಿಂತು ಆಮೇಲೆ ಚಾಮುಂಡೇಶ್ವರಿ ಇದನ್ನು ಪ್ರಾರಂಭ ಮಾಡಿದ್ದು. ಆ ಸಮಯದಲ್ಲಿ ಒಬ್ಬರು ರೀಡರ್ಸ್ ಡೈಜೆಸ್ಟಲ್ಲಿ ಬರೆದಿದ್ದ ಒಂದು ಕಥೆನ ಅವ್ರು ಆರಿಸ್ಕೊಂಬಿಟ್ಟಿದ್ರು. ಅದು ನಡೆದಿದ್ದು ಇದರಲ್ಲಿ ಮೈಸೂರು ಹತ್ರ ಕಾಕನಕೋಟೆಯಲ್ಲಿ ನಡೆದಂಥ ಒಂದು ಸಬ್ಜೆಕ್ಟ್ನ ಬರೆದಿದ್ರು. ಅದು ಅಲೆಕ್ಸಾಂಡರ್ ಅಂತ ಒಬ್ಬ ಪುಣ್ಯಾತ್ಮನಿಗೆ ಇಷ್ಟ ಆಯಿತು. ಅವನು ಸಿನಿಮಾತಿಗೆ ಬಂದ. MS ಸತ್ಯವರು ಆರ್ಟ್ ಡೈರೆಕ್ಟರ್ ಆಗಿದ್ದು. ನಮ್ಮನ್ನು ಅವ್ರು ನೋಡಿದ್ರಲ್ಲ, ಹಂಗಾಗಿ ದೊಡ್ಡಣ್ಣನ ಕರ್ಕೊಂಬ ಅಂತ ಹೇಳಿದರು. ಸರಿ, ಅಲ್ಲಿ ಕರ್ಕೊಂಡೋದ್ರೆ ನಾನು ಸೆಲೆಕ್ಟ್ ಆಗಲಿಲ್ಲ. ನಮ್ಮ ನವೋದಯ ಕಲಸಂಗ ಅಂತ ಇತ್ತು, ಅಲ್ಲಿ ನಾಗರಾಜ್ ಅಂತ ಒಬ್ಬ ಹುಡುಗ ಸೆಲೆಕ್ಟ್ ಆದ. ನಮಗೆಲ್ಲ ಖುಷಿ ಆಯಿತು. ನಮ್ಮನ್ನು ಕರ್ಕೊಂಡು ಬಿಡೋಕ್ಕೆ ಬಂದ್ರಲ್ಲ, ವೆಂಕಟಪ್ಪನವರು ಅನ್ನೋರು ಇದ್ದರು, ಅವರು ಸೆಲೆಕ್ಟ್ ಆಗಿದ್ದರು. ಅವ್ರ ಅಪ್ಪ ಮಕ್ಕಳಾಗಿ ಅದರಲ್ಲಿ ಪಾತ್ರ ಮಾಡಿದ್ದಾರೆ. ಅವ್ರು ನಾನು ಬಿಡಕ್ಕೆ ಬಂದಾಗ ಏನಂದರು, ಒಂದೇ ಒಂದು ಮಾತಂದರು, ಪ್ರಾಮಾಣಿಕವಾಗಿ ಕಲಾ ಸೇವೆ ಮಾಡೋರಿಗೆ ಇವತ್ತೆಲ್ಲ ನಾಳೆ ದೇವ್ರು ಬೆಳಕು ಕೊಟ್ಟೇ ಕೊಡ್ತಾನೆ. ಒಂದು ದಿವಸ ಆ ತಾಯಿ ನಿನ್ನ ಮನೆ ಬಾಗಿಲು ತಟ್ಟಿ ಎಬ್ಬರಿಸಿ ಚಾನ್ಸ್ ಕೊಡಿಸ್ತಾನೆ, ಹೋಗು, ಅಳಬೇಡ ಅಂತ ಕಳಿಸಿದ್ರು. ಊರಿಗೆ ಬಂದ್ವಿ, ಎಲ್ಲ ಆಯಿತು, ಮುಗಿದೋಯ್ತು. ಅದಾದಮೇಲೆ ಆ ವ್ಯಕ್ತಿ ವೆಂಕಟಪ್ಪನವರ ಮಗಳನ್ನ ನಮ್ಮ ಭದ್ರಾವತಿ ಕೊಟ್ಟಿದ್ದು. ಅವರು ನಮ್ಮ ನಾಟಕ ಒಂದ್ಸತಿ ನೋಡೋಕೆ ಹೋದ್ರು. ಏನಯ್ಯ ದೊಡ್ಡಣ್ಣ ಎಂಥ ಕಲಾವಿದನೆಯ ಅಪ್ಪ. ಅವಾಗ ಅವ್ರು ಏನು ಮಾಡಿದ್ರು, ಮನಸ್ಸಲ್ಲಿ ಇಟ್ಕೊಂಡು ಏನಾಯಿತು, ಒಂದು ಸತಿ ಹಿಂಗೆ ಸ್ನೇಹಿತರ ಜೊತೆ ಬಂದೆ. ಏಕೆಂದರೆ ಅಲ್ಲಿ ಭದ್ರಾವತಿ ಡೈರಿಲಿ ಕೊಟ್ಟೂರೇಶ್ವರ ಟ್ರಾನ್ಸ್ಪೋರ್ಟ್ ಅಂತ ಅವರು ತಿಂಗಳಿಗೊಂದ್ಸತಿ ಬಿಲ್ಗೆ ಬರೋರು. ಜೊತೆಲಿ ಯಾರನ್ನಾರು ನಮ್ಮಂಥವ್ರನ್ನ ಕರ್ಕೊಂಬರೋರು. ಕರ್ಕೊಂಬಂದಾಗ ನಾನು ಅವ್ರ ಜೊತೆ ಹೋದ್ವಿ. ಸಾಯಂಕಾಲ ಆಯಿತು, ವಾಕಿಂಗ್ ಹೋಗ್ತಾಯಿದ್ವಿ. ಕಪಿಲ ಹೋಟ್ಲು ಯಾವಾಗಲೂ ಹೋಗ್ಕೊತಾಯಿದ್ವಿ. ಅಲ್ಲಿಂದ ಈ ಇದ್ರ ರೋಡ್ಗೆ ಟೂರಿಸ್ಟ್ ಕಡೆಯಿಂದ ಹಂಗೆ ಮೇಲಕ್ಕೆ ಬಂದರೆ ನಿರ್ಜನವಾಗ, ಇವಾಗ ನೋಡಿ ಟ್ರಾಫಿಕ್ ಇಲ್ಲ, ಸ್ವಲ್ಪ ಸಾಯಂಕಾಲ ವಾಕಿಂಗ್ ಮಾಡೋಂಥ ವಾಕಿಂಗ್ ಬಂದರೆ ಎದುರುಗಡೆ ಸಿಕ್ಬಿಟ್ರು. ದೊಡ್ಡಣ್ಣ ಒಳ್ಳೆ ಸರಿಗೆ ಸಿಕ್ಕಿದೆ, ಸಿದ್ಧಲಿಂಗಯ್ಯ ಅಂತ ನನಗೆ ಭಾಳ ಆತ್ಮೀಯ ಸ್ನೇಹಿತ, ಒಳ್ಳೆ ನಿರ್ದೇಶಕ. ನೋಡು, ನಾನು ಇಲ್ಲೇ ಇರ್ತೀನಿ, ಬೆಳಗ್ಗೆ ಬಂದ್ಬಿಡು, ನಾನು ನಿನಗೊಂದು ಪಾಠ ಕೊಡ್ತೀನಿ ಗ್ಯಾರಂಟಿ. ಅವರೊಂದು ಹೊಸ ಪಿಕ್ಚರ್ ಮಾಡ್ತಾಯಿದ್ದಾರೆ. ಆಯಿತು, ನಮಗೇನು ಆಸೆ, ಚಾನ್ಸ್ ಸಿಗುತ್ತೋ ಬಿಡುತ್ತೋ. ಸಿದ್ಧಲಿಂಗಯ್ಯನಂತ ಒಬ್ಬ ಮಹಾನ್ ಬಂಗಾರದ ಮನುಷ್ಯ, ಆಮೇಲೆ ಭೂತಯ್ಯನ ಮಗ, ಇವತ್ತು ಸಿಗದಂಥ ಪುಣ್ಯಾತ್ಮನ ಹತ್ತಿರದಿಂದ ನೋಡಿ ಸಿಗುತ್ತಲ್ಲ. ಬೆಳಿಗ್ಗೆನೂ ಹೋದಾಗ ದೊಡ್ಡಣ್ಣ ಅಂತ ಒಳ್ಳೆ ನಟ, ಹಿಂಗೆ ಅವ್ರು ನನ್ನ ಸ್ಥಿತಿ ನೋಡ್ಬಿಟ್ಟು ಏನಂದರು, ವೆಂಕಟಪ್ಪ ಒಳ್ಳೇದು ತೋರಿಸ್ದೆ, ಗುಡ್, ನಿನ್ನೊಂದು ಫೋಟೋ ಅಡ್ರೆಸ್ ಕಳಿಸ್ಬಿಡೆ, ನಿನ್ಗೊಂದು ಚಾನ್ಸ್ ಕೊಡ್ತೀನಿ ಗ್ಯಾರಂಟಿ ಅಂದ್ರೆ ಕಳಿಸೋದು. ಪ್ರತಿಯೊಬ್ಬ ಡೈರೆಕ್ಟ್ರು ಹೇಳೋದಿದೆ. ನಾನೇ ಮಾಡೋದು, ಊರಿಗೆ ಹೋದೆ, ಕಳಿಸಿದ್ರೆ ಸುಮ್ಮನೆ ಆಗ್ಬಿಟ್ಟೆ. ಅದಾದಮೇಲೆ ಒಂದು 40 ಜನ ಇದಕ್ಕೆ ಬಂದರು, ಸತಿ ಇಂಟರ್ವ್ಯೂ ಬಂದ್ರು. ಸಿದ್ಧಲಿಂಗಯ್ಯನವ್ರು ಬಿಲ್ಕುಲ್ ಒಪ್ಪಲಿಲ್ಲ. ಅವತ್ತು ಯಾರೋ ವೆಂಕಟಪ್ಪ ತೋರಿಸಿದ್ದ ಕಣೆ, ಆ ಹುಡುಗ ನನ್ನ ತಲೆ ಒಳಗೆ ಅವನೇ ಯಾರು ಅಂತ ನನಗೆ ಜ್ಞಾಪಕ ಬರ್ತಾಯಿಲ್ಲ. ಅವನ ಹೆಸ್ರು ಜ್ಞಾಪಕ ಗೊತ್ತಾ? ದೊಡ್ಡಣ್ಣ ಅಂತದ್ದು. ಆವಾಗ NS ರಾವ್, ಅದಕ್ಕೆ ನನ್ನ ಜೊತೆನೇ ಅವ್ರದ್ದು ಪಾದಾರ್ಪಣೆ. ಹೌದು, NS ರಾವ್. ದೊಡ್ಡಣ್ಣಂದು ನಂಬರ್ ನನಗಿಲ್ಲ, ಬಟ್ ಅವಾಗವಾಗ ಕಳಿಸ್ತಾ ಇರ್ತಾನೆ ರಾಯಲ್ಟಿನ. ಅವ್ರದ್ದು ನಾಟಕಗಳನ್ನೆಲ್ಲ ನಾವು ಆಡ್ತಾಯಿದ್ವಿ. ರಣದುಂದುಬಿ ಆಗಿರ್ಬೋದು, ವಿಷಜ್ವಾಲೆ ಆಗಿರ್ಬೋದು, ಸಾಮ್ರಾಟ್ ಅಶೋಕ್ ಆಗಿರ್ಬೋದು. NS ರಾವ್ ಮಹಾನ್ ಒಳ್ಳೆ ರೈಟ್ರು. ಹೊರಭ್ರಷ್ಟ ರಾವಣ ಆಗಿರ್ಬೋದು. ಹಂಗಾಗಿ ಅವತ್ತಿನ ಕಾಲದಲ್ಲಿ 10 ರೂಪಾಯಿ ರಾಯಲ್ಟಿ. 10 ರೂಪಾಯಿ ಕಳಿಸೋದೂ ಒಂದು ಕಷ್ಟದ ಕೆಲಸ, ಗೊತ್ತಿದ್ದ ನಿಮಗೆ. ಎಲ್ಲರೂ 1 ರೂಪಾಯಿ 2 ರೂಪಾಯಿ ಹಾಕಿ ಅವರಿಗೆ ರಾಯಲ್ಟಿ ಕಳಿಸ್ತಾಯಿದ್ವಿ. ನೋಡಿ, ಒಬ್ಬ ಗ್ರಂಥ ಬರೆದಂತಹ ಪುಣ್ಯಾತ್ಮ ಆ ಲೇಖಕನಿಗೆ ನಾವು ಕಳಿಸೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಬೆಳಕು ಕಾಣಿಸುತ್ತೆ ಅನ್ನೋದಕ್ಕೆ ಒಬ್ಬ ದೊಡ್ಡಣ್ಣ ಉದಾಹರಣೆ. ನನ್ನ ನಂಬರ್ ಅವ್ರಿಗೆ ಸಿಕ್ತು. ಶ್ಯಾಮಮೂರ್ತಿದು ಫೋನ್ ನಂಬರ್ ಇತ್ತು, ವಿದ್ಯಾರ್ಥಿ ಕ್ಲಾಸು. ದೊಡ್ಡಣ್ಣ ಇಮಿಡಿಯೇಟಾಗಿ ಬೇಕು ಶ್ಯಾಮಮೂರ್ತಿ, ನಿನಗೆ ಫೋನ್ ಇದೆ, ನೀನು ಕೆಲಸ ಮಾಡೋ ಆಫೀಸಲ್ಲಿ, ಅದಕ್ಕೆ ನಿಂಗೆ ಫೋನ್ ಮಾಡ್ತಾಯಿದ್ವಿ, ದಯವಿಟ್ಟು ಅವನ್ನ ನಾಳೆ ಬೆಳಿಗ್ಗೆ ಕಳಿಸ್ಕೊಡು. ಆ ಅಪ್ಪ ಎಲ್ಲ ಬಿಟ್ಟ. ನನಗೆ ಸ್ವಂತ ಅಣ್ಣ ಇದ್ದಂಗೆ, ಗೊತ್ತಾ? ಅವತ್ತಿನ ನಮ್ಮ ಕಾಲದಲ್ಲಿ ಜಾತಿಗೆ ಪ್ರಾಧಾನ್ಯತೆ ಇರಲಿಲ್ಲ, ನೀತಿಗೆ ಪ್ರಾಧಾನ್ಯತೆ ಇದ್ದಿದ್ದು. ಅವ್ರು ಬಂದಿರೋದು, ದೊಡ್ಡ ನಾಳೆ ಬೆಳಿಗ್ಗೆ ನೀನು ನೋಡಬೇಕು, ನಂಗೆ ಅವೆಲ್ಲ ಗೊತ್ತಿಲ್ಲ, NS ರಾವ್ ಫೋನ್ ಮಾಡಿದರೆ ನೀನು ಹೋಗ್ಬೇಕು, ಸಿದ್ಧಲಿಂಗಯ್ಯನವ್ರು ನಿಮ್ಗೆ ಪಾಠ ಕೊಡ್ತಾರಂತೆ. ಶ್ರವಣ, ಇವತ್ತು 6 ತಾರೀಕು, ನಮಗೆ ಪ್ರತಿ ತಿಂಗಳು 10ನೇ ತಾರೀಕು ಸಂಬಳ ಆಗೋದು, ನಿನ್ನಂಗೆ 5ನೇ ತಾರೀಕು ಆಗಿದ್ದು. ನೀನೇನು ಚಿಂತೆ ಮಾಡಬೇಡ, ನಾನು ನಿನಗೆ ದುಡ್ಡು ಕೊಡ್ತೀನಿ, ನೀನು ಹೋಗಿ ಬಂದಮೇಲೆ ನನ್ನ ದುಡ್ಡು ಕೊಡೋಗುತ್ತೆ ತಗೋಂತ. ಅವತ್ತಿನ ಕಾಲಕ್ಕೆ 500 ರೂಪಾಯಿ ಕೊಟ್ಟ. 500 ರೂಪಾಯಿ 50,000 ರೂಪಾಯಿ ಇದ್ದಂಗೆ. 91ನೇ ಇಸ್ವಿಲಿ. ಹೌದು. ಅವಾಗ ಕೊಟ್ಟಾಗ ಏನಾಯಿತು, ಸೀದಾ ತೊಗೊಂಡೆ. ನಾನು ತೊಗೊಂಡು ಬಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡಿದೆ. ಬಂದ ತಕ್ಷಣ ನಮ್ಮ ಗುರುಗಳು ಪ್ರೀತಿಯಿಂದ ಬೆನ್ನ ಮೇಲೆ ಕೂತಿದ್ರು. ಕೊನೆಗೂ ಬಂದಲ್ಲ ಯಾರು, ಬಾ, ಸಡಿಯಪ್ಪ ಇವನು ಇಂಟರ್ವ್ಯೂ ಮಾಡೋದು. ನಾನು ಅದರ ಸೆಲೆಕ್ಟ್ ಆದೆ.
ಇಂಟರ್ವ್ಯೂ ಅಂದರೆ ಏನೋ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಅಂದ್ಕೊಟ್ಟಿದ್ರು. 4 ಅವರ್ಸ್ ಇಂಟರ್ವ್ಯೂ ಮಾಡೋದು. 4 ಅವರ್ಸಲ್ಲಿ ನಾನು ಗೆದ್ದೆ. ನಾನು ಗೆದ್ದೆ ಅಂತ ಹೇಳೋದಕ್ಕಿಂತ ಭಗವಂತನ ಆಶೀರ್ವಾದದಿಂದ ನಾನು ಗೆಲ್ಲಿಸ್ತಾವನು ಭಗವಂತ. ನನಗೆ ಪಾತ್ರ ಸಿಕ್ತು. ಅವತ್ತೊಂದು ಅರ್ಥದಲ್ಲಿ ಇಂಡಸ್ಟ್ರಿನೂ ಗೆಲ್ತು. ಅಷ್ಟೇ. ಹಂಗಾಗಿ ನಾನು 86, 87ಕ್ಕೆ ಸ್ವಲ್ಪ ಡೋಲಾಯ್ ಮನಸ್ಥಿತಿ. 81ಕ್ಕೆ ಸಿನಿಮಾ ನಟ ಆಗಿದ್ದೆ. ನಾನು ಇದ್ದಿದ್ದವ್ರು ನ್ಯೂ ರೋಲಿಂಗ್ ಮಿಲ್ಲಲ್ಲಿದ್ದಾಗ ಈ ವಿಸಿಟರ್ಸ್ ಬರ್ತಿದ್ರಲ್ಲ, NRM ಯಾವುದು ಅಂತ ಹುಡುಕೊಂಬರೋರು ಫಸ್ಟು. ಯಾಕೆಂದರೆ ದೊಡ್ಡಣ್ಣ ಕೆಲಸ ಮಾಡ್ತಾ ಇದ್ದರೆ ನೋಡ್ಬೋದಲ್ಲ ಅಂತ. ನೀವು ಆಲ್ರೆಡಿ ಆ್ಯಕ್ಟರ್ ಆಗಿದ್ದರಿಂದ ಆಗಲೇ ಆ್ಯಕ್ಟ್ರ್ ಆಗಿದ್ನಲ್ಲ, ಹಂಗಾಗಿ ಎಲ್ಲರೂ ನೋಡೋರು. ನೀವೇನೋ ದೊಡ್ಡಣ್ಣ ಅನ್ನೋರು, ಅವ್ರಿಗೆ ಆಶ್ಚರ್ಯ ಆಗ್ಬಿಡೋದು. ಸೂಟು ಬೂಟು ಹಾಕೊಂಡು ಗಲೀಜ್ ಬಟ್ಟೆಗಳು ಮತ್ತೆ ಖುಷಿ ಆಗೋದು ಅವ್ರು ಮಾಡಿದಾಗ. ಓ ವೆರಿ ಗುಡ್ ಅಂತ. ಅವಾಗೆಲ್ಲ ಮೊಬೈಲ್ಗಳು ಇರಲಿಲ್ಲ, ಇದ್ದರೆ ಅವಾಗಲೇ ಫೋಟೋ ಗಿಡ ತೆಗೆಸ್ಕೊಳ್ತಿದ್ದೆ. ಹಂಗಾಗಿ ಜೀವನ ಏನಾಯಿತು. ಸಿನಿಮಾಗೆ ಮತ್ತೆ ನಾನು ವಾಪಸ್ ಬರ್ತೀನಿ. ಆದರೆ ಅದಕ್ಕೆ ಮುಂಚೆ ನಾನು ನಿಮಗೆ ನಿಮ್ಮ ವೈವಾಹಿಕ ಜೀವನಕ್ಕೆ ಹೋಗಬೇಕು, ಯಾಕಂದರೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ನಿಮ್ಗೆ ಇಷ್ಟವಿಲ್ಲದ ಆವತ್ತಿನ ದಿನಕ್ಕೆ ನಿಮ್ಗೆ ಇಷ್ಟವಿಲ್ಲದ ಮದುವೆ ಅದು. ಅಂದರೆ ಹೌದು, ನಿಮಗೆ ಒಪ್ಪಿಗೆ ಇಲ್ಲ, ನಾನು ಹುಡುಗಿನೇ ಸರಿಯಾಗಿ ನೋಡಿಲ್ಲ, ಆದರೆ ನಿಮ್ಮ ಅಣ್ಣ ನಿಮ್ಮ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಂಡು ನೀನೇ ನೋಡೋದು ಅಂತೇಳಿ ಮದುವೆ ಮಾಡಿಸಿದ್ರು, ಕಪಾಳ ಕೊಡೋದು. ಕೀರ್ತಿ, ಒಂದು ವಿಷಯ ತಿಳ್ಕೊಂಡ್ರಿ, ನಮ್ಮ ಮನೆಯಲ್ಲಿ ಹೆಂಗಿತ್ತು ಅಂದರೆ, ಹೆಣ್ಮಕ್ಳಿಗೆ ಇವತ್ತಿನ ಕಾನೂನಿಗೆ ಅದು ಶುದ್ಧ ವಿರುದ್ಧ. ಅಂದರೆ ಹೆಣ್ಮಕ್ಳಿಗೆ 14ನೇ ವಯಸ್ಸಿಗೆ ಮದುವೆ ಆಗ್ಬಿಡ್ಬೇಕು. ದೊಡ್ಡಪ್ಪನ ಮಕ್ಕಳಿಗೆಲ್ಲ 14ನೇ ವಯಸ್ಸು. 15 ಅಂತದ್ದು ಗಂಡಿಗಿಂತ ದೊಡ್ಡವಳು ಮಂಡೋದ್ರಿ, ಬೇಗ ಮದುವೆ ಮಾಡ್ರಿ ಅವಳಿಗೆ ಅನ್ನೋರು. ಗಂಡು ಮಕ್ಕಳಿಗೆ 18 ವರ್ಷ ಆಗಿದ ತಕ್ಷಣ ಮದುವೆ ಮಾಡಬೇಕು. ನಮ್ಮ ಮೊದಲನೇ ಅಣ್ಣನಿಗೂ 16-17ನೇ ವಯಸ್ಸಿಗೆ ಮದುವೆ ಆಗಿತ್ತು. ನಮ್ಮ ಎರಡನೇ ಅಣ್ಣನಿಗೂ ಸಹಿತ 19-20ಕ್ಕೆ ಇದಾಯಿತು. ನಮ್ಮ ಎರಡನೇ ಅಣ್ಣ ಇವತ್ತು ಇದ್ದಾರೆ, ಸ್ಟಿಲ್ ಇದ್ದಾರೆ. ನಮ್ಮ ಸೋದರ ಮಾವನ ಮಗಳನ್ನೇ ಕೊಟ್ಟು ಮದುವೆ ಆಗಿದೆ. ಹಾಗಾಗಿ ನಾನು ನಮ್ಮ ಅಣ್ಣನ ಕೈಗೆ ಸಿಗಾಕಂದಂಗೆ ಭಾಳ ಚಾಕಚಕ್ಯತೆಯಿಂದ ಓಡಾಡ್ತಿದ್ದೆ. ಸಿಗ್ತಾನೆ ಇರಲಿಲ್ಲ. 25 ವರ್ಷ ಆಯಿತು. ಸಿಕ್ಕಿದ್ರೆ ಕಟ್ಬಿಡ್ತಾರೆ ಅಂತ, ಸಿಕ್ಕಿದ್ರೆ ಕಟ್ಬಿಡ್ತಾರೆ ಬಿಡಲ್ಲ ಅಂತ. ಕೊನೆಗೆ ಏನಾಯಿತು, ಒಂದು ದಿವಸ ಬಾಗಿಲಿಗೆ ಬಂದರು, ತಲೆ ಮೇಲೆ ನಾನು ಬಿಟ್ಟರು. ನನ್ನ ಮಗ, ಇನ್ನೂ ಎಷ್ಟು ದಿವಸ ಗುಂಡ್ರು ಗೋಬಿ ಹಂಗೆ ಓಡಾಡ್ತೀಯ, ಕೂತ್ಕೋ, ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಕೂತ್ಕೋ ಅಂತ ಮೋಟರ್ ಸೈಕಲಲ್ಲಿ ಕೂತ್ಕೊಂಡು ಅರಸಿಕೆರೆಗೆ ಕರ್ಕೊಂಡು ಬಿಟ್ಟರು. ಬೆಳಗ್ಗೆ ತೋರಿಸಿದ್ರು. ನಾನು ನೋಡಿದೆ ಯಾರು ಅಂತ. ನಮ್ಮ ಮಾವ ನಮಗೆ ಇವತ್ತಿನ ಪರಿಚಯ ಅಲ್ಲ, ಹಳೆಯ ಪರಿಚಯ, ತುಂಬ ಹಳೆ ಪರಿಚಯ. ಯಾಕೆಂದರೆ ನಮ್ಮ ಮಾವನ ಸ್ವಂತ ಬೆನ್ನಲ್ಲಿ ಬಿದ್ದಣ್ಣ ರುದ್ರಪ್ಪ ಅಂತ, ಎಣ್ಣೆ ರುದ್ರಪ್ಪ ಅಂತ. ಅವರು ನಮ್ಮ ತಂದೆ ಭಾಳ ಪರಮಾಪ್ತ ಸ್ನೇಹಿತರು. ಅವ್ರ ಮನೆ ಹೆಣ್ಣು ಅಂತ ಗೊತ್ತಾಗಿದ್ದ ತಕ್ಷಣ ನಾನೇ ಮಾಡಿದೆ, ಹೆಣ್ಣನ್ನು ನೋಡಲಿಲ್ಲ, ರೋಡ್ ಕಡೆ ನೋಡ್ಕೊಂಡು ಕೂತಿದ್ದೆ. ತಗೊಂಬಂದು ಟೀ ಇಟ್ಟರು ನೋಡಲಿಲ್ಲ, ಕಾಫಿ ಇಟ್ಟರು ನೋಡಲಿಲ್ಲ, ನಂಗೆ ಗೊತ್ತೇ ಇಲ್ಲ. ಆಮೇಲೆ ನೋಡಿದ್ರೆ ಮದುವೆ ಲಗ್ನ ಪತ್ರಿಕೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಹಿಂಗಾಯ್ತು. ನಾನು ಬಂದು ನಮ್ಮ ಅತ್ತಿಗೆ ಹತ್ರ ಕೂಗಾಡಿದೆ. ಯಾಕೆಂದರೆ ಅವರೊಬ್ಬರ ಹತ್ರನೇ ಕೂಗಾಡೋಕ್ಕೆ ಇದಿರೋದು. ನಮ್ಮಮ್ಮ ಏನಾಗೋದು ಅಂದರೆ, ಈ ಕೋಲು ಹುರ್ಕೊಂಡು ನಡೆಯೋರು. ಯಾಕೆಂದರೆ ಒಂದು ಕಾಲು ಪೋಲಿಯೋ ಇದ್ದಿದ್ದರಿಂದ ಹೆಚ್ಚುಕೊಂಡ್ಬಿಟ್ರೆ ಕೋಲಲ್ಲೇ ಹೊಡೆದ್ಬಿಡ್ತಾರೆ ನಮ್ಮಮ್ಮ. ಆಯುಧ ಆಲ್ರೆಡಿ ಇತ್ತು. ಹಾಗಾಗಿ ನಾನು ಗಲಾಟೆ ಮಾಡಿದಾಗ ನಮ್ಮಮ್ಮ ಒಂದು ಒಳ್ಳೆ ಮಾತು ಹೇಳಿದರು. ಯಾಕೆಂದರೆ ನಮ್ಮ ವೀಕ್ಷಕರೆಲ್ಲ ಕೇಳಿದ್ರೆ ಭಾಳ ಸಂತೋಷದಿಂದ ನಗ್ತಾರೆ. ನಿನ್ನಂತ ಹಾಲಾಲ್ಕೋರು ನೀನು 8 ಹೊಡಕ್ಕೆ ಯಾರು ಕಾದಿದ್ರು, ಹೋಗೋ ತಾಯಿಲ್ ಹುಡುಗಿ ತಗೊಬಂದು ಮದುವೆ ಮಾಡ್ತಾಯಿದ್ದೀವಿ, ಸುಖವಾಗಿರು ಅಂತ ಹೇಳಿದ್ರು. ಆಯಿತು, ಮದುವೆ ಆದ್ವಿ. ಗೊತ್ತಾಯ್ತಾ, ಹುಸಿ ಕೋಪಗಳಿರ್ತಾವಲ್ಲ, ಗೊತ್ತಾಯ್ತಾ. ಹರಸೋತ ಅಚ್ಚುತಮ್ಮನ ಎಚ್ಚೆತ್ತು ಬಿದ್ದ ಅಂದರೆ ಹೆಣ್ಣು ಸೋಲ್ದಲ್ಲೇ ಇರೋರು ಯಾವನಿದ್ದಾನೆ. ಸೋಲ್ದಾಯ್ತು. ಇವತ್ತನೇ ಅವ್ರದ್ದು ಮೇಲ್ಗೈ ಆಗಿದೆ, ಚೆನ್ನಾಗಿದ್ದಾರೆ, ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊತಾರೆ. ಒಳ್ಳೆ ಅಡುಗೆ, ಎಲ್ಲೇ ಹೊರಗಡೆ ಹೋದರೂ ಸಹಿತ ನಾವು ಅವಳು ಅಡುಗೆ ರುಚಿಗೆ ಡೊಗ್ಗೋಗ್ಬಿಟ್ಟಿದ್ವಿ. ಬಂದಿದ್ದ ತಕ್ಷಣ ಇಂತಿಂಥದ್ದು ಮಾಡೋದು. ಇಷ್ಟು ವಯಸ್ಸಾದ್ರೂ ಸಹಿತ ಇವತ್ತೂ ದಣಿವಿಲ್ದಲೇ ಮಾಡಿಕೊಡ್ತಾರೆ. ಮೊಮ್ಮಕ್ಕಳು ಅಂದರೆ ಪ್ರಾಣ, ಅಳಿದರು ಅಂದರೆ ಪಂಚಪ್ರಾಣ. ಅದರಲ್ಲೂ ನೀವು ಭೋಜನ ಪ್ರಿಯ. ನಾನು ಮಾತ್ರ ಭೋಜನ ಪ್ರಿಯ. ಯಾಕೆಂತಂದರೆ ಇಂಥದ್ದು ಬೇಕಜ್ಜಿ ನಾವು ಬರ್ತಾಯಿದ್ದೀವಿ ಅಂತಂತಂದರೆ ರೆಡಿ ಮಾಡಿಡ್ತಾಳೆ. ಯಾಕೆಂದರೆ ಅಷ್ಟೇ, ಮನೆಯೇ ಬೃಂದಾವನ, ಮನಸ್ಸೇ ದೇವಾಲಯ. ಅದು ಬಿಟ್ಟರೆ ಬೇರೆ ಇನ್ನೊಂದಿಲ್ಲ. ಇವತ್ತು ನಾವು ಚೆನ್ನಾಗಿದ್ದೀವಿ. ಒಂದು ಹಂತಕ್ಕೆ ನೀವು ಅಂದರೆ ಬಾಲ್ಯದಿಂದ ಅಂದರೆ ಅಂಥ ಕಷ್ಟಗಳೇನು ಅಲ್ಲದೆ ಇದ್ರೂ ಒಂದೊಳ್ಳೆ ಜೀವನ, ಅಂದರೆ ಒಳ್ಳೆ ಸಂಬಳ ಇತ್ತು, ಎಲ್ಲ ಮದುವೆ ಆಯಿತು, ಸಿನಿಮಾಗಳು ಎಲ್ಲ. ಈ ನಡುವೆ ನಿಮ್ಮ ಲೈಫಲ್ಲಿ ನೀವು ಹೇಳಿಕೊಳ್ಳುವ ಹಾಗೆ ಅತ್ಯಂತ ಕೆಟ್ಟ ದಿನಗಳು ನಿಮ್ಮ ಮಗಳ ಆರೋಗ್ಯ ಸಮಸ್ಯೆ ಆಗಿತ್ತು. ಹೌದು.
ಯಾಕೆ ಅಂದರೆ ಆರೋಗ್ಯದ ಸಮಸ್ಯೆ ಅಂತಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ ಡೌನ್ಸ್ ಇರುತ್ತೆ. ಈಗ ಸಮುದ್ರನೇ ಅದನ್ನು ಮಟ್ಟಸವಾಗಿಲ್ಲ, ಅಲೆಗಳು ಬರಲೇ ಅಲೆಗಳು ಏರಿಳಿತ ಇದ್ದಿದ್ದೆ. ಏಕೆ ಅಂತಂತಂದರೆ ನಾವು ಇದಾದಾಗ ಕುಗ್ಗಬಾರ್ದು, ಎತ್ತರಕ್ಕೆ ಹೋದಾಗ ಅಹಂಕಾರ ಪಡಬಾರ್ದು. ಇದನ್ನು ನಾವು ಕಲ್ತಿದ್ದು ಒಬ್ಬ ಡಾಕ್ಟರ್ ರಾಜ್ಕುಮಾರ್. ಮನೆಗೆ ಹಿರಿಯ ಅಣ್ಣ ಇದ್ದೀನಿ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹಿರಿಯ ಕಿಚ್ಚಾಡಿ ಮಕ್ಕಳಿಗೆಲ್ಲ. ಆ ಮಹಾನುಭಾವ ನೋಡೋ ಸಹಿತ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ಅವಿವೇಕಿಗಳು ಇನ್ನೊಬ್ಬರಿಲ್ಲ. ರಾಜ್ಕುಮಾರ್ಗೆ ಅಹಂಕಾರನೇ ಇರಲಿಲ್ಲ, ತಮಾಷೆಗಲ್ಲ. ಅವರ ಬಾಯಲ್ಲಿ ಬರ್ತಾ ಇದ್ದಂಥ ಒಳ್ಳೆಯ ಶಬ್ದಗಳು ಗೊತ್ತಾ, ಅವರ ಜೀವನಾಮೃತ, ಅದನ್ನು ಕೇಳ್ತಾಯಿದ್ರೆ ಹಿಂಗೆ ಕೂತ್ಕೊಂಡು ಕೇಳ್ತಾಯಿದ್ವಿ, ಅಷ್ಟು ಚೆನ್ನಾಗಿರೋದು ಗೊತ್ತಾಯ್ತಾ. ಹಾಗಾಗಿ ಅವ್ರು ನೋಡಿ ಕಲ್ತಿದ್ದು. ಒಬ್ಬರು ವಿಷ್ಣು ಯಾರು ತಂಟೆಗೆ ಹೋದರು, ಏನೇ ನೋವು ಬಂದ್ರೂ ಸಹಿತ ಅನುಭವಿಸ್ತಂತ ಪುಣ್ಯ. ಒಬ್ಬ ಶಂಕರ್ನ 1 ಸೆಕೆಂಡ್ ಕೂತ್ಕೊಂತಾರೆ, ಏನಾದರೂ ಬರಿತಾ ಇರೋದು, ಏನಾದರೂ ಮಾಡ್ತಾ ಇರೋದು, ಏನಾದರೂ ಇದು ಮಾಡೋದು, ನಾಟಕಗಳು ಮಾಡೋದು, ಇದು ಮಾಡೋದು. ಅವತ್ತಿನ ಕಾಲಕ್ಕೆ ಬೆಂಗಳೂರಿಂದ ನಂದಿಗಿರಿಗೆ ಇದನ್ನು ರೋಪ್ವೇ ಹಾಕೋದಕ್ಕೆ ಡ್ರಾಯಿಂಗ್ ಮಾಡಿ, ಹೌದೌದು, ನಮ್ಮ ಮೆಟ್ರೋ ಬಗ್ಗೆ ಯೋಚನೆ ಮಾಡಿದ್ದೆ ಪುಣ್ಯಾತ್ಮ ಗೊತ್ತಾಯ್ತು. ಅತ್ಯಂತ ಚಿಕ್ಕ ವಯಸ್ಸಿಗೆ ಹೊರಟೋದ, ಅವನಿಂದ ಕಲ್ತಿದ್ದಪ್ಪ. ಏಕೆಂದರೆ ಒಬ್ಬ ಅಂಬರೀಷ ಮಹಾನ್ ಹೃದಯವಂತ, ಸ್ವಾರ್ಥಕ್ಕೆ ಯಾವತ್ತೂ ಯೋಚನೆ ಮಾಡಲಿಲ್ಲ. ಅದಕ್ಕೆ ಅವನ್ನ ಸ್ವಾಭಿಮಾನಿ ಮಂಡ್ಯದ ಗಂಡು ಅಂತ ಕೇಳಿ. ಮಂಡ್ಯದ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಂದು ಜೀವನೂ ಸ್ವಾಭಿಮಾನಿಗಳು, ಸ್ವಾಭಿಮಾನಿ ಮಂಡ್ಯದ ಗಂಡು ಅಂತ ನಾವು ಗೊತ್ತಾಯ್ತು. ಅವನ್ನೆಲ್ಲ ನೋಡಿ ನಿಮಗೆ ಆ ಸಂದರ್ಭನ ಹ್ಯಾಂಡಲ್ ಮಾಡ್ಲಿಕ್ಕೆ ಈಸಿ ಆಯಿತು. ಅಯ್ಯೋ ಇವತ್ತು ಹೇಳ್ತೀನಲ್ಲ, ನಮಗೆ ಇವರೆಲ್ಲ ಒಂದು ಆದರ್ಶ ದೀಪ ಇದ್ದಂಗೆ. ವಯಸ್ಸಲ್ಲಿ ಸಣ್ಣವರು ದೊಡ್ಡವರು ಲೆಕ್ಕ ಇಲ್ಲ, ಅರ್ಥ ಆಯ್ತಾ. ಯಾಕೆಂತಂದರೆ ಬೆಣ್ಣೆ ಅಂತ ಮನಸ್ಸು. ಅಂಬರೀಷಿಂದ ಮಾತು ಹೊರಟು, ಮನಸ್ಸು ಬೆಲ್ಲ ಇಲ್ದಲೇ ನಮ್ಮಲ್ಲಿ ಯಾವ ಶುಭ ಕಾರ್ಯನೂ ಇಲ್ಲ. ಕೀರ್ತಿ ನಿಮ್ಗೆ ಹೆಂಗೆ ಹೇಳೋದು ಅಲ್ವೇನ್ರಿ? ಅಷ್ಟೇ ಜೀವನ. ಕೊಟ್ರಾ ಯಾವುದು? ಸಂಕೇತ್ ಸ್ಟುಡಿಯೋಲ್ಲಿ ಕೊಟ್ಟಿದ್ದು 10,000 ರೂಪಾಯಿ ಜೇರನೇ ಕೊಟ್ಟಿಲ್ಲ, ಖಂಡಿತ ಕೊಟ್ಟಿಲ್ಲ. ಅವನು ಕೊಟ್ಟಿರೋದು, ಅಂಬರೀಷ್ಗೆ ಕೊಟ್ಟಿರೋದು ಶಂಕರ್ನ ಕೊಟ್ಟಿದ್ದು. ಏಕೆಂತಂದರೆ ಮುಂದೆ ಒಂದು ದಿವಸ ಬರುತ್ತೆ ಕಣೋ, ನಾನು ನಿನ್ನ ಹತ್ರ ಕಾಲ್ ಶೀಟ್ ಕೇಳುವಂಥ ಸಂದರ್ಭ ಬರುತ್ತೆ, ಆವಾಗ ನಾನು ಇದನ್ನು ಉಪಯೋಗಿಸ್ಕೊತೀನಿ, ತಗೊಳ್ಳೋ ದೊಡ್ಡ ಅಂತ ಸರ್. ಅವರಿಬ್ಬರು 20,000 ಕೊಟ್ಟಿರಲಿಲ್ಲ ಅಂದರೆ ಅವತ್ತು ನನ್ನ ಮನೇನ ಟೆರೆಸ್ ಹಾಕೋಕ್ಕೆ ಕಬ್ಬಣ ಇರಲಿಲ್ಲ ನನ್ನ ಹತ್ರ, ಗೊತ್ತಾಯ್ತಾ. ವಾಪಸ್ಸು ತಗೊಳ್ಳಿ. ಆಮೇಲೆ ನಾನು ಅಂಬರೀಷನ್ ಕೊಡೋಕೆ ಹೋದಾಗ ಒಂದು ಮಾತು ಬೈದಿದ್ದ ನನಗೆ, ಇವತ್ತು ಅದು ಕಿವಿಗೆ ಬೈಬಿಡುತ್ತೆ. ಕೊಟ್ಟು ದುಡ್ಡು ವಾಪಸ್ ಕೊಡೋವಷ್ಟು ಬೆಳೆದ್ಬಿಟ್ಟವನು ನನ್ನ ಮಗನೇ ನೀನು ಅಂದ. ನೋಡ್ರಿ ಹೆಂಗಿದೆ. ಏಕೆಂದರೆ ಕೊಟ್ಟು ದುಡ್ಡಿಗೆ ಬಡ್ಡಿ ಕೇಳೋರು ಇರ್ತಾರೆ, ಅಸಲು ಕೊಡೋಕೆ ಹೋದ್ರೆ ಅಯ್ಯೋ ನನ್ನ ಮಗನೇ ಇಷ್ಟರ ಮಟ್ಟಿಗೆ ಬೆಳೆದ್ಬಿಟ್ಟ ನೀನು ನನ್ನ ಮುಂದೆ ಅಂದಾಗ ನನಗೆ ಏನಾಯ್ತು ಅಂದರೆ ಕುಬ್ಜನಾಗಿ ಹೋಗ್ಬಿಟ್ಟೆ. ನಾನು ಏನು ಮಾಡಿ ಇಟ್ಕೋವಾಗ ನನ್ನ ಮಗನೇ. ನಾನು ಫಸ್ಟ್ ಮನೆ ಕಟ್ಟಿದಾಗ ಬೆಳಿಗ್ಗೆನೇ ಬಂದಿದ್ದು ಒಬ್ಬರು ಸುಂದರ ಕೃಷ್ಣ ಅವರು 5:15 ಬಂದರು ಗೃಹಪ್ರವೇಶಕ್ಕೆ. ನನ್ನ ಹತ್ರ ಇವತ್ತು ವಿಡಿಯೋ ಇದೆ ಇದು. ಅದಾಯ್ತು. ಅದಾದಮೇಲೆ ಅಂಬರೀಷ್ ಬಂದ. ಅಯ್ಯೋ ನನ್ನ ಮಗನೇ ಊರಾಚೆ ಎಂಥದೋ ಒಂದು ಸಣ್ಣ ಮನೆ ಕಟ್ಟಿರ್ತೀಯ ಅಂತಂತಂದರೆ 3 ಬೆಡ್ರೂಮ್ ಮನೆ ಕಟ್ಟಿದೆಯಲ್ಲೋ, ಶಾಬಾಷ್. ಕನ್ನಡದಲ್ಲಿ ಒಬ್ಬ ನಟ ಇಂಥ ಒಂದು ಮನೆ ಕಟ್ಟವನೇ ಅಂದರೆ ನನಗೆ ಸಂತೋಷ ಕಣ. ಇದ್ರ ಫರ್ನಿಚರ್ ನಂಗಿರಲಿ. ಅವತ್ತಿನ ಕಾಲಕ್ಕೆ ಸುಮಾರು 20,000 ರೂಪಾಯಿಂದ ಫರ್ನಿಚರ್ ನಂಗೆ ಮಾಡಿಸ್ಕೊಟ್ಟೆ. ಇನ್ನೇನು ಕೊಡ್ಬೇಕ್ರಿ, ಏನು ಕೊಡಬೇಕು ಅರ್ಥದ. ಇನ್ನೊಂದು ಜನ್ಮ ಅಂತಿದ್ರೆ ಅಂಥ ಗೆಳೆತನ ಕೊಡಪ್ಪ ಅಷ್ಟೇ. ಏಕೆಂದರೆ ದೇವ್ರ ಹತ್ರ ಏನು ಬೇಡ್ಕೊತೀವಿ, ಅನಾಯಾಸೇನ ಮರಣಂ, ಆಯಾಸ ಇಲ್ದಲ್ಲೇ ಅಂತ ನಿದ್ದೆ, ಆ ಸಾವು ಕೊಡ್ಬೋದು. ದೈನೀನ ಜೀವಿತ, ಇನ್ನೊಬ್ಬರ ಎದುರುಗಡೆ ಕೈಯೊಡ್ಡು ಬದುಕುವಂಥ ಪರಿಸ್ಥಿತಿ ಕೊಡಬೇಡ. ಎಲ್ಲಿದ್ದರೂ ಕುಂತಿದ್ದಾಕು ಅಂತ ಅನ್ನ ಕೊಡು. ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಬೇಕಾಗಿರೋದು ನೀನೇ ದೇವರೇ. ನೀನೇನಾದರೂ ಅಪ್ಪಿತಪ್ಪಿ ನಡೆಸಿದ್ರೆ ಆ ಪಾಪ ನಂದಲ್ಲ, ನಿಂದು. ಆವಾಗ ಒಂದು ಕರೆಕ್ಟಾಗಿ ನಡೆಸ್ತಾನೆ. ಎಲ್ಲ ನನ್ನ ಮಗನೇ ನನ್ನ ಮೇಲೆ ಆಗ್ದ ನಡೆಸ್ತಾನೆ ಕರೆಕ್ಟಾಗಿ. ಸ್ವಲ್ಪ ಕಷ್ಟ ಕೊಡ್ತಾನೆ, ಅರ್ಥ ಆಯ್ತಾ. ಯಾವುದೋ ಟ್ರೈನ್ ಸಿಗಬೇಕಾಯ್ತು, ಟ್ರೈನ್ ಸಿಗಲಿಲ್ಲ, ಅವತ್ತು ರಾತ್ರಿ ನೀನು ಚಳಿಲಿ ಒದ್ದಾಡಬೇಕು. ಸಣ್ಣ ಪುಟ್ಟ ಚೆನ್ನಾಗಿ ಸೊಳ್ಳೆ ಕೈಲಿ ಕಚ್ಚಿಸ್ಕೋಬೇಕು. ಬೆಳಗ್ಗೆ 5 ಗಂಟೆಗೆ ನಿದ್ದೆ ಅಲ್ದಲ್ಲೇ ಟ್ರೈನ್ ಹತ್ಕೋಬೇಕು, ನೆಕ್ಸ್ಟ್ ಇದಕ್ಕೆ ಬರಬೇಕು. ಹಂಗೆ ಕಷ್ಟ ಕೊಡ್ಬೋದೇ ಹೊರತು ಸಾಯೋರ್ಗೆ ಕಷ್ಟ ಕೊಡೋಲ್ಲ. ಗುರಿ ಮುಟ್ಟಿಸ್ತಾರೆ. ಬಟ್ ನಿಮ್ಮ ಪ್ರಕಾರ ಆ ಮಗಳ ಸಮಯನೇ ನಿಮಗೆ ಅತ್ಯಂತ ಕಷ್ಟದ ಸಮಯನ? ಅದೊಂದು ಸಮಯ ಏನಾಯ್ತು ಅಂದರೆ ನನ್ನ ಕಣ್ಮುಂದೆನೇ ಅವಳಿಗೆ ಕಾಯಿಲೆ ಬಿದ್ದುಬಿಟ್ರಲ್ಲ, ನೋಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ಬಹಳ ಪ್ರೀತಿ ನಿಮ್ಮ ಮಗಳ, ಭಾಳ ಪ್ರೀತಿ ಮಗಳು, ಕೊನೆ ಮಗಳು. ಹಾಗಾಗಿ ನಾನೇನು ಮಾಡಿದೆ ಕೇಳಿದೆ, ನಮಗಿಂತ ಕಷ್ಟ ಕೊಡಬೇಡ. ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳಿಗೆ ಏನಾರು ಆಯಿತು ಅಂದರೆ
ಅದಕ್ಕಿಂತ ಘೋರ ಶಾಪ ಇನ್ನೊಂದಿಲ್ಲ. ಯಾಕೆಂತಂದರೆ ನಮ್ಮ ಮುಂದೆ ನಮ್ಮ ಚಿರಂಜೀವಿಗಳಿಗೆ ಏನಾದರೂ ಆಯಿತು ಅಂತಂತಂದರೆ ಧರ್ಮಶಾಸ್ತ್ರ ಅದನ್ನೇ ಹೇಳೋದು, ಗೊತ್ತಿದ್ದ ಪುತ್ರ ಶೋಕಂ ನಿರಂತರಂ. ನಿಜ. ಅದಕ್ಕೆ ಸಾಯೋರ್ಗೂ ಇರುತ್ತೆ. ಅದು ಕೊಡಬೇಡ ತಂದೆ, ನನ್ನ ಇದರಿಂದ ಒಂದು ಬಚಾವ್ ಮಾಡೋದು, ಬೇಕಾದ್ರೆ ಕಂಡವ್ರ ಮನೆ ಬಾಗಿಲು ತುಳಿಯೋದಾಗಲಿ ತುಳಿಸಿ. ಅದು ಕಷ್ಟ ಬಂದಿದೆ. ಇನ್ನೊಂದು ನೀನು ಹೇಳಲೇಬೇಕು. ಇವತ್ತಿನ ಈ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾವುದೋ ಒಂದು ಸಂದರ್ಭ ಬಂತು. 3:30 ಗಂಟೆಗೆ ಟಿ ವಿ ಒಳಗೆ ಕ್ಯಾಪ್ಷನ್ ಆಗ್ತಾಯಿದ್ರು, ಹಿಂಗೆ ಕಷ್ಟ ಬಂತು. ಸೊ ನಾನೇನು ಮಾಡಿದೆ, ಏನೆಯಾ ಇಂಥ ಕಷ್ಟ, ಒಂದು ಸತಿ ಏನಾದ್ರೂ ಮರ್ಯಾದೆ ಹೋಗ್ಬಿಡ್ತು ಅಂತಂದರೆ ಪ್ರಾಣ ಹೋಗೋದು ಒಳ್ಳೆಯದು, ಮರ್ಯಾದೆ ಹೋಗ್ಬಾರ್ದು. ಅವಾಗ ಏನಾಯ್ತು, ಹಿಂಗೆ ಅಂದ್ಕೊಂಡೆ, ಎಲ್ಲ ಆಯಿತು. ಆಮೇಲೆ ಏನೂ ಆಗಲಿಲ್ಲ. 3:30ಗೆ ಹೋಗ್ಬೇಡ ಅಂತ ನನ್ನ ಸ್ನೇಹಿತ ಹೇಳಿದೆ, ಹೆದರ್ಕೋಬೇಡ ನಾನಿದ್ದೀನಿ. ಆ ಒಂದು ಮಾತಿದೆಯಲ್ಲ, ನಾನಿದ್ದೀನಿ, ಕರೆಕ್ಟ್, ನೀನು ಧೈರ್ಯವಾಗಿರೋ. ಓದಿದಾಗ ನಾನು ಭದ್ರಾವತಿಗಳಿಗೆ ನಮ್ಮ ಗುರುಗಳು ಅವಧೂತರಿದ್ದರು. ಅವರು ಹತ್ರಗೆ ಹೋದಾಗ ಅವ್ರೇನು ಮಾಡಿದ್ರು, ಗುರುಚರಿತ್ರೆ ಕೊಟ್ಟರು. ಇದನ್ನು ಓದು, ನಿಂದೇನೇ ಕಷ್ಟ ಇದ್ರೂ ಮುಗಿದೋಗುತ್ತೆ. ಇದನ್ನು ಓದಿದ ತಕ್ಷಣ ಮುಗಿದೋಗುತ್ತಾ? ಆಗೋಗುತ್ತೆ. ಹೌದು, ಗುರು ಬಂದು ನಿನ್ನ ಮನೇಲಿ ಊಟ ಮಾಡ್ತಾನೆ. ಏನೇ ಇದು, ಒಂದು ಪುಸ್ತಕ ಓದ್ಬಿಟ್ರೆ ಗುರು ಬರ್ತಾನೆ, ಊಟ ಮಾಡ್ತಾನೆ, ಇದೆಲ್ಲ ಹಂಗೆ ಪರೀಕ್ಷೆ ಮಾಡೋಗು. ಬಂದೆ, ಸಂಕಲ್ಪ ಮಾಡಿದೆ. ಗುರುಚರಿತ್ರೆ, ದತ್ತಾತ್ರೇಯ ಚರಿತ್ರೆಯನ್ನು ಸಪ್ತಾಹ 7 ದಿವಸ ಮಾಡಬೇಕು. 7 ದಿವಸ ನಿರಂತರ ಜ್ಯೋತಿ ಉರಿಬೇಕು ಮನೆಯಲ್ಲಿ, ಹಾಸಿಗೆ ಮೇಲೆ ಮಲ್ಗಂಗಿಲ್ಲ, ಗೊತ್ತಾಯ್ತಾ? ಒಂದೇ ಹೊತ್ತು ಊಟ ಮಾಡಬೇಕು, ಅನ್ನಕ್ಕೆ ಉಪ್ಪು ಹಾಕಂಗಿಲ್ಲ, ಅಕ್ಕಿಗೆ ಹೆಸರುಬೇಳೆ ಹಾಕ್ಬಿಟ್ಟು ಅನ್ನ ಗಿಂಜಲನ್ನು ಮಾಡ್ಕೊಡ್ತಾರೆ, ಉಪ್ಪು ಹಾಕಂಗಿಲ್ಲ, ಗಂಜಿಯನ್ನು ಥರ ಅದನ್ನು ಊಟ ಮಾಡಬೇಕು. ಸಾಯಂಕಾಲ ಆಯಿತು ಅಂದರೆ ಒಂದು ಲೋಟ ಹಾಲು ಕುಡಿಬೋದು, ಇಲ್ಲ ಕಾಫಿಗೆ ಕುಡಿದು ಮಲ್ಕೋಬೇಕು. ಇದು ದೈನ 7 ದಿವಸ ಸ್ಟ್ರಿಕ್ಟಾಗಿ ವ್ರತ ಇದ್ದಂಗೆ ಮಾಡಬೇಕು. ನಂದ ದೀಪ ಎಲ್ಲ ಆಯಿತು. ಅವತ್ತು 7ನೇ ದಿವಸಕ್ಕೆಲ್ಲ ಪೂಜೆ ಮಾಡೋದು ಎಲ್ಲ ಆಯಿತು. ಏಕೆಂದರೆ ಗೊತ್ತಿರಲಿ, ಜನಕ್ಕೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಹೇಳ್ತಾಯಿದ್ದೀನಿ. ಎಲ್ಲ ಆಯಿತು. 7 ದಿವಸ ಮಾಡಿದ್ಮೇಲೆ ಗುರು ನೀನು ಮನೆಗೆ ಬಂದು ಊಟ ಮಾಡೇ ಮಾಡ್ತಾನೆ ಅಂತ ಹೇಳಿದ್ರು. ಹೌದೇನೆಯ, ದತ್ತಾತ್ರೇಯನ ಮನೆಗೆ ಬಂದು ಊಟ ಮಾಡ್ತಾನೆ, ಏನೇ ಇದು ನೋಡಲೇಬೇಕು. ಪ್ರತಿಯೊಂದೂ ಸಹಿತ ನಾನು ಪರೀಕ್ಷೆ ಮಾಡಿ ನೋಡಬೇಕು, ಇಲ್ದಲೇ ನಾನು ನಂಬಲ್ಲ ಯಾವುದನ್ನು. ಆಮೇಲೆ ಏನಾಯಿತು, ಎಲ್ಲ ಮಾಡಿದ್ವಿ. ಮಧ್ಯಾಹ್ನ 12:30, 1:30 ಆದ್ರೂ ಯಾರೂ ಬರಲಿಲ್ಲ. ನಾವು ಮಾಡಿರೋ ಪೂಜೆ ಸಂದಿಲ್ಲ, ಅದಕ್ಕೋಸ್ಕರ ಯಾರೂ ಬರಲಿಲ್ಲ. ಏನು ಮಾಡಿದ್ರು, ಅವಧೂತ ಸಿದ್ಧಾಂತದ ಪ್ರಕಾರ ನಮ್ಮ ಗುರುಗಳು ಕಾಗೆಗೆ ನಾಯಿಗೆ ಅನ್ನ ಹಾಕ್ಸೋರು. ಅವ್ರಿಗೆ ಅನ್ನ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಏನಾಯಿತು, ಒಂದು ಹಸು ಬಂತು. ಎಡೆನ ತೊಗೊಂಡೋಗಿ ಹಸುಗಿಟ್ಟು ಕೈ ಮುಗಿದು ಅದಕ್ಕೆ ಬಾಳೆಹಣ್ಣು ಕೊಟ್ಟು ಒಂಚೂರು ಬಾಯಿಗೆ ಬೆಲ್ಲ ಕೊಟ್ಟು ಸರಿ ಬಂದು ನಾವು ಊಟ ಮಾಡಿದ್ವಿ. ಊಟ ಮಾಡಿ ಎಲ್ಲ ಆಯಿತು, ಕೂತಿದ್ವಿ. ವಿಜಯ್ ಕುಮಾರ್, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ವಿಜಯ್ ಕುಮಾರ್ ಬಂದ. ಅವತ್ತು ಶಾರ್ಟ್ ತೆಗಿಬೇಕಾದ್ರೆ 1-2 ಶಾರ್ಟ್ ಬ್ಯಾಲೆನ್ಸ್ ಉಳಿದಿತ್ತಲ್ಲ, ಬಾಂಬೆ ಹೀರೋಯಿನು ಇವತ್ತು ಬಂದುಬಿಟ್ಟಿದ್ದಾಳೆ, ಗೊತ್ತದ, ದಯವಿಟ್ಟು ಒಂದು 5 ನಿಮಿಷ ಬಂದುಬಿಡೋ, ಇಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ ಕಳಿಸ್ಬಿಡ್ತೀನಿ. ಸೊ ಒಂದು ಪಿಕ್ಚರ್ ಮುಗಿದ್ರೆ ನಮಗೆ ಬೇಗ ಡಬ್ಬಿಂಗ್ ಬರುತ್ತೆ. ಸರಿ, ಓದೆ ಮುಗಿಸ್ಕೊಂಡು ಮನೆಗೆ ಬಂದೆ. 3:30 ಆಗಿತ್ತು ಆಗ, ಅಷ್ಟು ಜಲ್ದಿ ಹೋಗಿ ಬಂದುಬಿಟ್ಟಿದೆ. ಮಧ್ಯಾಹ್ನ 3:30 ಆಗಿತ್ತು. ನನ್ನ ಹೆಂಡತಿ ಪಕ್ಕದ ಮನೆ ತಮ್ಮನ ಮನೆ ಇತ್ತು, ಸ್ವಂತ ತಮ್ಮನ ಮನೆಯವರು ಕೂತ್ಕೊಂಡು ಮಾತಾಡಿದ್ರು. ನಾನು ಕಾರ್ ಹೇಳಿದ ತಕ್ಷಣ ಅವಳು ಬಂದು, ಏನೋ ಯಾರಾದರೂ ಬಂದಿದ್ರೆ? ಯಾರೂ ಬಂದಿಲ್ಲ. ನನ್ನ ಚಿಕ್ಕ ಮಗಳಿದ್ಲು ಮನೆಯೊಳಗೆ, ಅರ್ಥ ಆಯ್ತಾ ನಿಮಗೆ? ಚಿಕ್ಕ ಮಗಳಿದ್ದಾಗ ಹೋಗಿ, ಅವ ಯಾರಾದರೂ ಬಂದಿದ್ರು. ಯಾರು ಬಂದಿದ್ರು? ಚಂದ್ರಶೇಖರ್ ಶಾಸ್ತ್ರಿಗಳು ಅಂತ ಬಂದಿದ್ರು, ತಿಪ್ಟೂರ್ನವರು. ಚಂದ್ರಶೇಖರ್ ಶಾಸ್ತ್ರಿಗಳು ನಮ್ಮ ಮನೆ ಅನುಷ್ಠಾನಕ್ಕೆಲ್ಲ ಅವರೇ ಬರ್ತಾಯಿದ್ರು. ಮನೆ ಗೃಹಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಅವರೇ ಬಂದು ಪೌರೋಹಿತ್ಯ ಮಾಡ್ತಾಯಿದ್ವಿ. ಏನಂದರು, ಏನೇ ಮನೆಯೊಳಗೆ ಗಮ್ಮಂತ ವಾಸನೆ ಬರ್ತಾಯಿದೆ, ಏನು ಮಾಡಿದ್ರಿ? ಹಿಂಗೆ ಅಪ್ಪಾಜಿ ಗುರುಚರಿತ್ರೆ ಸಪ್ತಾಹ ಮಾಡಿದರು, ಅದಕ್ಕೆ ಹೋಮ ಧೂಪ ಎಲ್ಲ ವಾಸನೆ ಬರ್ತಾಯಿದೆ. ನನಗೆ ಹಂಗಾರೆ ಹೋಳಿಗೆ ಮಾಡಿದ್ದೀರಾ? 2 ಹೋಳಿಗೆ ಹಾಕ್ಕೊಡವ. ಬಿಸಿ 2 ಹೋಳಿಗೆನ ಬಿಸಿ ಮಾಡಿ ತುಪ್ಪ ಹಾಕಿ ನನ್ನ ಚಿಕ್ಕ ಮಗಳು ಕೊಟ್ಟಳು. ತಿಂದಾದ್ಮೇಲೆ, ಅಮ್ಮ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೋಳಿಗೆ ಸಾರು, ಒಂಚೂರು ಅನ್ನ ಹಾಕ್ತೀನಿ ಗುರುಗಳೇ. ನನಗೆ ಬೇಡ ಕಣವ, ಹಾಲೈತಾ, ಅದಕ್ಕೊಂಚೂರು ಸಕ್ಕರೆ ಹಾಕು, ಕೇಸರಿ ಇದ್ರೆ ಒಂಚೂರು ಕೇಸರಿ ಹಾಕಿ ಕಾಯಿಸ್ಕೊಂಡು. ಹಾಲು ಕುಡಿದ್ಮೇಲೆ ಹೇಳಿದ್ರು, ನಾನು ಬಂದು ಹಾಲು ಕುಡ್ಕೊಂಡು ಹೋದೆ ಅಂತ ನಿಮ್ಮ ಅಪ್ಪನಿಗೆ ಹೇಳಬೇಕು. ನಾನು ಬಂದು ಹಾಲು ಕುಡ್ಕೊಂಡು ಹೋದೆ ಅಂತ ನಿಮ್ಮ ಅಪ್ಪನಿಗೆ ಹೇಳಬೇಕು ಅಂತ ಕಾರ್ ಹತ್ರಕ್ಕೆ ಹೋಗೋವ್ರಿಗೂ 3 ಸತಿ ಹೇಳಿದ್ರಂತೆ. ಇಷ್ಟೇ ರೀ ಜೀವನ, ಇಷ್ಟೇ. ನೀನು ಇದೆಯಾ ಅಂದ್ರೆ ಇದೆಯಾ.
ನೀನು ಇದೆಯಾ ಅಂತ ನೀನು ನಂಬಿದರೆ ಅವನು ಇದ್ದೇ ಇದ್ದಾನೆ, ನೀನಿಲ್ಲ ಅಂದರೆ ಅವನು ದೇವರೇ ಇಲ್ವೇ. ಆ ನಂಬಿಕೆನೇ ಕಾಪಾಡ್ಕೊಳ್ತು. ಹೌದು. ನೀವು ಆಸ್ಪತ್ರೆಗೆ ಹೋಗಿಲ್ಲ ಅಂತಂದ್ರು ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ ಅಷ್ಟು ದಿನ. ನಾನು ಇವತ್ತೂ ಸಹಿತ ನಮ್ಮ ಗುರುಗಳಿಗೆ, ಈಗ ಇದೇ ತಿಂಗಳು 29ನೇ ತಾರೀಕು ನನ್ನ ಮದುವೆಯಾಗಿ 51ನೇ ವರ್ಷದ್ದು ವೆಡ್ಡಿಂಗ್ ಆನಿವರ್ಸರಿ. ಅಲ್ಲಿ ಹೋಮ ಮಾಡ್ತೀವಿ, ಗೊತ್ತಾಯ್ತರ. ನಾವು ಸಾಮಾನ್ಯರಂತೆ ಕಸ ಹೊಡಿತೀವಿ, ನೀರು ಹಾಕ್ತೀವಿ, ಸೇವೆ. ಹೌದು, ಸೇವೆ. ಏಕೆಂದರೆ ಪುರಂದರದಾಸರು ಹೇಳೋದು ಇದನ್ನೇ, ದರಿದ್ರ ನಾರಾಯಣನ ಸೇವೆ ಇದೆಯಲ್ಲ ಬಹಳ ಬೇಗ ಅವನ ಮನ ಮುಟ್ಟುತ್ತಂತೆ, ಅಯ್ಯೋ ಅಂತ. ತಮಾಷೆಗಲ್ಲ, ನಿಜ. ಅಷ್ಟೇ ಜೀವನ.